ಕಾಂಗ್ರೆಸ್ ಯಾವ್ಯಾವಾಗ ಅಧಿಕಾರದಲ್ಲಿತ್ತೋ ಆಗ ಭಾರತಕ್ಕೆ ಅನ್ಯಾಯ ಮಾಡ್ತು, ಭಾರತಕ್ಕೆ ನ್ಯಾಯ ಕೊಡೋ ಕೆಲಸ ಮಾಡಲಿಲ್ಲ. ನೋಡಿ, ಭದ್ರತಾ ಮಂಡಳಿನಲ್ಲಿ ಕಾಯಂ ಸದಸ್ಯತ್ವದ ಆಫರ್ ಬಂದಿತ್ತು ಭಾರತಕ್ಕೆ. ಯಾವ ಕಾರಣಕ್ಕೆ ನಿರಾಕರಿಸ್ತು ಕಾಂಗ್ರೆಸ್ಸು? ದೇಶದ ಜನರ ಮುಂದೆ ಹೇಳಬೇಕಾದ ಅವಶ್ಯಕತೆ ಇದೆ. ಚೈನಾ ಸಿಯಾಚಿನ್ ಪ್ರದೇಶವನ್ನು ಆಕ್ರಮಿಸಿ ಕೂತ್ಕೊಂಡಾಗ ಸಂಸತ್ನಲ್ಲಿ ಅದು ಹುಲ್ಲು ಬೆಳೆಯದ ಜಾಗ ಅಂತ ಉತ್ತರ ಕೊಟ್ಟಿದ್ದರು. ಅಂದರೆ ದೇಶದ ಬಗ್ಗೆ ಇರುವಂಥ ಭಾವನೆ ಅವರಿಗೆ ಆ ರೀತಿ ಇರ್ತಕ್ಕಂಥದ್ದು. ಭಾರತ ವಿಭಜನೆ ಆಯ್ತಲ್ಲ 1947 ಆಗಸ್ಟ್ 14ನೇ ತಾರೀಕು. ಆ ವಿಭಜನೆಗೆ ಸಹಿ ಹಾಕಿದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಆ ವಿಭಜನೆ ಸಂದರ್ಭದಲ್ಲಿ 3 ಕೋಟಿಗೂ ಹೆಚ್ಚು ಜನ ಸಂಕಷ್ಟಕ್ಕೊಳಗಾದರು. 40 ಲಕ್ಷಕ್ಕೂ ಹೆಚ್ಚು ಜನರ ಹತ್ಯೆ ಆಯಿತು ಯಾವುದೇ ಯುದ್ಧದಲ್ಲಿ. ಅದು ಪ್ರಥಮ ಮಹಾಯುದ್ಧ ಇರ್ಬೋದು, ದ್ವಿತೀಯ ಮಹಾಯುದ್ಧ ಇರ್ಬೋದು, ಯಾವುದೇ ಯುದ್ಧದಲ್ಲಿ ಅಷ್ಟು ಜನ ಸಾಯಲಿಲ್ಲ. ಇದು ಭಾರತಕ್ಕೆ ಮಾಡಿದ ಅನ್ಯಾಯ ಅಲ್ವಾ? ಆ ನಿರ್ಣಯ ತೆಗೆದುಕೊಳ್ಳದೇ ಇದ್ದಿದ್ದರೆ ಸಾವನ್ನು ತಪ್ಪಿಸ್ಬೋದಿತ್ತು, ನಿರಾಶ್ರಿತರಾಗೋದನ್ನು ತಪ್ಪಿಸ್ಬೋದಿತ್ತು. ನೀವು ಯೋಚನೆ ಮಾಡಿ, ನಿಮ್ಮೂರಿನಲ್ಲೇ ನೀವು ನಿರಾಶ್ರಿತರಾಗುವಂಥದ್ದು ಇದು ಅನ್ಯಾಯದ ಸಂಗತಿ ಅಲ್ವಾ? ಭಾರತಕ್ಕೆ ನ್ಯಾಯ ಕೊಡುವಂಥ ಕೆಲಸ ಅಂದರೆ ಏನದು? ಅಂದರೆ ತನ್ನ ಕುಟುಂಬದಲ್ಲಿ ಅಧಿಕಾರ ಇರಬೇಕು ಅನ್ನೋದು ನ್ಯಾಯ ಕೊಡೋ ಕೆಲಸನಾ? ಇದು ದೇಶಕ್ಕೆ ಮಾಡಿದ ಅನ್ಯಾಯ. ತಾನು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅವರು, ಮತ್ತು ತಾನು ಅನ್ಯಾಯ ಮಾಡಿದ್ದೀನಿ ಅಂತ ಕ್ಷಮೆಯಾಚನೆ ಮಾಡಬೇಕು. ಇವತ್ತು ಒಂದು ಭಾಷೆಯನ್ನು ಇನ್ನೊಂದು ಭಾಷೆ ವಿರುದ್ಧ ನಿಲ್ಲಿಸೋ ಕೆಲಸ, ಪ್ರಾದೇಶಿಕತೆಯನ್ನು ಎತ್ಕಟ್ಟುವ ಕೆಲಸ, ಉತ್ತರದ ವಿರುದ್ಧ ದಕ್ಷಿಣವನ್ನು ಎತ್ಕಟ್ಟೋ ಕೆಲಸ, ಇದು ಕಾಂಗ್ರೆಸ್ ಮಾಡ್ತಿರೋ ರಾಜನೀತಿ. ಇದು ದೇಶವನ್ನು ಒಡೆಯುವ ಕೆಲಸ, ದೇಶಕ್ಕೆ ಮಾಡಿದ ಅನ್ಯಾಯ. ಇದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಡೆಯೋ ಪ್ರಯತ್ನ ಮಾಡಿದ್ರು. ಬ್ರಿಟಿಷರು ಕೇವಲ ಹಿಂದೂ ಮುಸ್ಲಿಂ ಇಷ್ಟೇ ಹೊಡೆದ್ರು, ಇವರೆಲ್ಲಿಂದ ಮುಂದಕ್ಕೊಂದು ಜಾತಿವಾರು ಒಡೆಯೋ ಕೆಲಸ ಮಾಡಿದ್ರು, ಪ್ರಾದೇಶಿಕವಾಗಿ ಎತ್ಕೊಟ್ಟೋ ಕೆಲಸ ಮಾಡಿದ್ರು. ಹಂಗಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ದೇಶಕ್ಕೆ ಅನ್ಯಾಯನೇ ಮಾಡಿದೆ. ಈಗ ಅವ್ರು ಮಾಡ್ಕೋಬೇಕಾದ್ರೆ ಪ್ರಾಯಶ್ಚಿತ್ತವನ್ನು. ನೋಡಿ, ಕಪಿಲ್ ಸಿಬಲ್ ಕಾಂಗ್ರೆಸ್ನ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್. ಅವರು ರಾಮ ಮಂದಿರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಮಂದಿರದ ಕೇಸಿನ ವಿರುದ್ಧವಾಗಿ ವಕಾಲತ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ರಾಮ ಪೌರಾಣಿಕ ವ್ಯಕ್ತಿ, ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟಿದ್ದರು ರಾಮ್ ಸೇತು ಕೇಸು ಸಂಬಂಧಪಟ್ಟಂತೆ. ಅಂದರೆ ಮರ್ಯಾದಾ ಪುರುಷ ರಾಮ, ನಾವೆಲ್ಲರೂ ಆರಾಧಿಸ್ತಕ್ಕಂಥ ರಾಮ, ಆ ಮರ್ಯಾದಾ ಪುರುಷೋತ್ತಮನನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟವರು. ಸ್ವಾಭಾವಿಕವಾಗಿ ಹಿಂಜರಿಕೆ ಇರುತ್ತೆ. ನಾವು ಮಂದಿರ ವಹಿ ಬನಾಯಂಗೆ ಅಂತ ಅಂದಾಗ ನಮಗೆ ಲೇವಡಿ ಮಾಡಿದವರು ಮತ್ತು ಕೆಲವರೆಲ್ಲ ಪುಕ್ಷಟೆ ಸಲಹೆ ಕೊಟ್ಟವರಿದ್ದರು. ಅಲ್ಲೇ ಯಾಕೆ ಕಟ್ಟಬೇಕು ಮಂದಿರ, ಅಲ್ಲಿ ಟಾಯ್ಲೆಟ್ ಕಟ್ಟಲಿ, ಅಲ್ಲಿ ಸ್ಕೂಲ್ ಕಟ್ಟಲಿ, ಅಲ್ಲಿ ಲೈಬ್ರರಿ ಕಟ್ಟಲಿ ಅಂತ ಪುಕ್ಷಟೆ ಸಲಹೆ ಕೊಟ್ಟಿದ್ದರು. ಇವತ್ತು ಭವ್ಯ ರಾಮ ಮಂದಿರ ಅಂದರೆ ಅದು ಸಾಂಸ್ಕೃತಿಕ ಪುನರುತ್ಥಾನದ ಕೇಂದ್ರ. ಅಷ್ಟು ಮಾತ್ರ ಅಲ್ಲ, ನಾವು ಯಾವುದನ್ನು ಶತಮಾನಗಳ ಹಿಂದೆ ಕಳ್ಕೊಂಡಿದ್ವೋ ಅದರ ಒಂದು ಪುನರುತ್ಥಾನ ಅಂತ ಹೇಳಿದ್ರೆ ಭಾರತದ ಪುನರುತ್ಥಾನನೇ, ಭಾರತೀಯತೆಯ ಪುನರುತ್ಥಾನನೇ. ಆ ಪುನರುತ್ಥಾನದ ಕಾರ್ಯಕ್ಕೆ ಆಮಂತ್ರಣ ಬಂದಿದೆ. ಆದರೂ ಹೋಗಲೋ ಬಿಡಲೋ ಅಳಕು. ಯಾಕೆಂದರೆ ತನಗೆ ಅಧಿಕಾರ ಇದ್ದಾಗ ತಮಗೆ ಅವಕಾಶ ಕೊಟ್ಟಾಗ ನಾವು ಈ ಕೆಲಸ ಮಾಡ್ಬೋದಿತ್ತು, ಮಾಡಿಲ್ಲ. ಇವತ್ತು ಹೆಂಗೆ ಹೋಗೋದು ಅಂತ ಕರೆಯೋದಂತೂ ಕರೆದಿದ್ದೀವಿ. ರಾಮ ಎಲ್ರಿಗೂ ಸೇರಿದವನು. ರಾಮ BJPಯವರಿಗೆ ಮಾತ್ರ ಸೇರಿದವನಲ್ಲ, ರಾಮ ಎಲ್ರಿಗೂ ಸೇರಿದವನು. ರಾಮನನ್ನು ಯಾರು ಫಾಲೋ ಮಾಡ್ತಾರೆ ಅವರು ಜಗತ್ತಿನಲ್ಲಿ ಒಳ್ಳೆ ಜನ ಆಗಿದ್ದಾರೆ, ಯಾರು ಭಯೋತ್ಪಾದಕರಾಗಿಲ್ಲ. ಅವರು ಬಹಳ ಒಳ್ಳೆ ಜನ ಆಗಿದ್ದಾರೆ. ಹಂಗಾಗಿ ಆ ಒಳ್ಳೆತನದ ಹಿಂದೆ ಬರಬೇಕೋ ಬಿಡಬೇಕೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದಾರೆ. ರಾಮ ಮಂದಿರ ಏನು ಸಂಬಂಧ ಅಂತ DK ಶಿವಕುಮಾರ್ ಹೇಳ್ತಾರೆ. ಆ ಮಂತ್ರಾಕ್ಷತೆ ಕೊಡೋದು ಮನೆಗೆ ಹೋಗೋದು ಇವಾಗ ಇದು ಸ್ಟಾರ್ಟ್ ಮಾಡಿದ್ದಾರೆ BJP. ಈಗ ಅವರು ಹೇಳಿದ್ರಲ್ವ DK ಶಿವಕುಮಾರ್, ನಾನು ಸ್ವಯಂ ಸೇವಕ ಆಗಿದ್ದೆ, ನನಗೂ ಪ್ರಾರ್ಥನೆ ಬರುತ್ತೆ ಅಂತ ಹೇಳ್ತಿದ್ರು. RSS ಅಂತಂದರೆ ಅದು ಭಾರತೀಯತೆಯನ್ನು ಆರಾಧಿಸ್ತಕ್ಕಂಥ ಒಂದು ಸಂಘಟನೆ. ಭಾರತಕ್ಕೂ ನಿನಗೂ ಏನು ಸಂಬಂಧ ಅಂತ ಯಾರು ಕೇಳಿದ್ರೆ ಏನು ಪ್ರಶ್ನೆ ಹೇಳ್ತಾರೆ? ಆಕೆ ನಮ್ಮ ತಾಯಿ, ನಾವು ಅವ್ರ ಮಕ್ಕಳು. RSSಗೂ ದೇಶಕ್ಕೂ ಏನು ಸಂಬಂಧ ಅಂದರೆ ಆಕೆ ನಮ್ಮ ತಾಯಿ ಭಾರತ ಮಾತೆ, ನಾವು ಅವ್ರ ಮಕ್ಕಳು.
ಅದೇ ಸಂಬಂಧ ಇರೋದು.